ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವಿದ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಾಣ್ಯಂಬ ಚರಣೋರಜು ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಪ್ರತಿ ವಾರ ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಸಂಧ್ಯಾವಂದನೆಯ ಅಂಗಗಳನ್ನು ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪ್ರಾಣಾಯಾಮದ ಬಗ್ಗೆ ಕೆಲವು ಮಾತುಗಳನ್ನು ಹಿಂದಿನ ವಾರ ನೋಡಿದ್ವಿ. ಅದರ ಮುಂದುವರೆದ ಭಾಗ ಇವತ್ತು. ಪ್ರಾಣಾಯಾಮದ ಮೂಲ ಉದ್ದೇಶ ಏನು, ಪ್ರಾಣಾಯಾಮದಿಂದ ಆಗುವಂಥ ಲಾಭಗಳೇನು, ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದರೆ ಆರೋಗ್ಯದ ಮೇಲೆ ಆಗುವಂತಹ ಒಳ್ಳೆಯ ಪರಿಣಾಮಗಳೇನು, ಅದನ್ನು ಇವತ್ತಿನ ವಿಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಕನಿಷ್ಠನಾಮಿಕಾಭ್ಯಾಂಚ ಗೃಹೀತ್ವಾಂ ವಾಮಭಾಗತಃ. ಎಷ್ಟು ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ ಅಂದರೆ, ಕಿರುಬೆರಳು ಮತ್ತು ಉಂಗುರದ ಬೆರಳು ಎರಡನ್ನೂ ಮೂಗನ್ನು ಒತ್ತಿ, ಎರಡನ್ನೂ ಮೂಗೊತ್ತಬೇಕು. ಹೀಗೆ ಒತ್ತಿ ಬಲಭಾಗದಿಂದ ವಾಯುವನ್ನು ಹೊರಗೆ ಹಾಕಬೇಕು ಅಂತಾರೆ. ಪೂರ್ಣವಾಗಿ ಈ ಭಾಗ ಒತ್ತಬೇಕು, ಬಲಭಾಗದಿಂದ ಪೂರ್ಣವಾಗಿ ಹೊರಗೆ ಬರಬೇಕು. ಅದು ಒಂದು ಹ್ರಸ್ವ ವರ್ಣದ ಉಚ್ಚಾರಣೆ ಕಾಲ, ಪೂರ್ಣ ಅಲ್ಲ, ಹ್ರಸ್ವ ದೀರ್ಘ ಅಕ್ಷರದಲ್ಲಿ ಎರಡಿದೆ. ಹ್ರಸ್ವ ಉಚ್ಚಾರ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಾಲವನ್ನು ಮಾತ್ರಾಕಾಲ ಅಂತ ಕರೀತಾರೆ. ಅಂತಹ 16 ಮಾತ್ರಾಕಾಲ ರೇಚಕವನ್ನು ಮಾಡಿರಬೇಕು. ಅಂಗುಷ್ಟದ ಬೆರಳಿನಿಂದ ಪೂರ್ಣ ಹೊರಗೆ ಹೋದ ಮೇಲೆ ಬಲಗಡೆ ಬೆಟ್ಟಿಂದ, ಹೆಬ್ಬೆಟ್ಟಿನಿಂದ ಒತ್ತಬೇಕು ಅಂತಾರೆ. ಎಡಭಾಗದಿಂದ ಮತ್ತೆ ಈ ಎರಡು ಬೆಟ್ಟನ್ನು ಹೊರಗಡೆ ಮಾಡಿ ಈ ಭಾಗದಿಂದ ಗಾಳಿಯನ್ನು ಮತ್ತೆ ಸ್ವೀಕಾರ ಮಾಡಬೇಕು. ಅದಕ್ಕೆ ಪೂರಕ, ರೇಚಕ, ಪೂರಕ. ಇನ್ನು ಹೃದಯದಲ್ಲಿಟ್ಟುಕೊಳ್ಳುವಂಥದ್ದು ಕುಂಭಕ ಅಂತ ಕರೀತಾರೆ. ಅದರಲ್ಲೂ ನಾರದರು ಹೇಳುವಂತಹ ಮಾತು, ಕೂರ್ಮ ಪುರಾಣದಲ್ಲಿ ಬಂದಿರುವಂತಹ ಮಾತು, ಮಾತ್ರ ದ್ವಾದಶಕೋ ಮಂದಶ್ಚ ಚತುರ್ವಿಂಶತಿ ಮಾತ್ರಕೇಹಿ ಮಧ್ಯಮ ಪ್ರಾಣ ಸಂರೋಧ. ಎಷ್ಟು ಸುಂದರವಾಗಿ ತಿಳಿಸ್ತಾರೆ ಅಂದರೆ, 12 ಮಾತ್ರಾಗಳ ಕಾಲ ಪ್ರಾಣಾಯಾಮ ಮಾಡುವಂಥದ್ದು ಅಥವಾ 24 ಮಾತ್ರ ಕಾಲ ಮಧ್ಯಮ, 36 ಮಾಡುವಂಥದ್ದು ಉತ್ತಮ. ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶ ಇದೆ, ಎಷ್ಟು ಆರೋಗ್ಯ ಇದೆ, ಅಷ್ಟು ಅವರು ಆ ಮಾತ್ರಾ ಕಾಲದಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕು ಅಂತಾರೆ. ಅದರಲ್ಲೂ ಬಲಗಡೆ ಪಿಂಗಲ ನಾಡಿ ಇದೆ, ಅಂದರೆ ನಮ್ಮ ಬಲಭಾಗದಲ್ಲಿ. ಎಡಭಾಗದಲ್ಲಿ ಇಡ ಅಂತ ನಾಡಿ ಇದೆ. ಮಧ್ಯಭಾಗದಲ್ಲಿ ಸುಷುಮ್ನ ಅಂತ ನಾಡಿ ಇದೆ. ನೋಡಿ, 3 ನಾಡಿ ಬಗ್ಗೆನೂ ಬಹಳ ಮುಖ್ಯವಾದ ವಿಷಯವನ್ನು ಹೇಳ್ತಾ ಇದ್ದಾರೆ. ಎಡಭಾಗದಲ್ಲಿ ಇಡ, ಇಡ ನೆನಪಿಟ್ಟುಕೊಳ್ಳಿಕ್ಕೆ ಬಹಳ ಸುಲಭವಾದದ್ದು. ಎಡಭಾಗದಲ್ಲಿ ಇಡ ನಾಡಿ, ಬಲಭಾಗದಲ್ಲಿ ಪಿಂಗಲ ನಾಡಿ, ಮಧ್ಯಭಾಗದಲ್ಲಿ ಸುಷುಮ್ನ ನಾಡಿ ಇದೆ. ಬಲಭಾಗದ ಪಿಂಗಲ ನಾಡಿಯಿಂದ ಗಾಳಿಯನ್ನು ಹೊರಗೆ ಹಾಕಿ, ಈ ಭಾಗದಿಂದ ಬಲಭಾಗದಿಂದ ಎಲ್ಲ ಹೊರಗಡೆ ಹಾಕಿ ರೇಚಕ ಅಂತಾರೆ. ಮೂಗಿನ ಎಡಭಾಗದಿಂದ ಇಡನಾಡಿಯಿಂದ ಪೂರ್ಣವಾಗಿ ಗಾಳಿಯನ್ನು ಪೂರಕ ತುಂಬಿಕೊಂಡು ಮಧ್ಯಭಾಗದಲ್ಲಿರುವಂಥ ನಾಡಿ ಸುಷುಮ್ನ ನಾಡಿಯಲ್ಲಿ ಗಾಳಿಯನ್ನು ಹಿಡಿದುಕೊಳ್ಳೋದಕ್ಕೆ ಕುಂಭಕ ಅಂತ ಕರೀತಾರೆ. ರೇಚಗೆ ದಕ್ಷಿಣೆ ವಿದ್ವಾನ್ ಮಾತ್ರಾ ಷೋಡಕಿ ಶೇನಕಚ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಈ ರೀತಿಯಾಗಿ ಆ
ರೇಚಕ ಪೂರಕ ಕುಂಭಕವನ್ನು ಮಾಡಬೇಕು ಅಂತ. ಅದರಲ್ಲೂ ಈ ರೇಚಕ ಪೂರಕ ಕುಂಭಕ ಇವನ್ನೆಲ್ಲವನ್ನ ಮಾಡೋದ್ರಿಂದ ಮೊದಲು ನಮ್ಮ ಮೇಲೆ ಆಗುವಂಥ ಮೊದಲನೇ ಲಾಭ ಏನು ಅಂದರೆ, ಆದಿಶ್ವಾಸದಿಂದ ಉಸಿರನ್ನು ತೆಗೆದುಕೊಳ್ಳೋದ್ರಿಂದ ಕಂಠದ ಆರೋಗ್ಯ ಸುಧಾರಿಸ್ತದೆ. ಕಂಠದ ಆರೋಗ್ಯ ಪೂರ್ಣವಾಗಿ ಚೆನ್ನಾಗಿ ಇರ್ತದೆ ಅಂತ ಹೇಳ್ತಾರೆ. ಅದರಲ್ಲೂ ವಾನಪ್ರಸ್ಥ ಗೃಹಸ್ಥಾಶ್ರಮಿ 5 ಬಟ್ಟೆಗಳಿಂದ, ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ, 5 ಬಟ್ಟೆಗಳಿಂದ ಪ್ರಾಣಾಯಾಮವನ್ನು ಮಾಡಬೇಕು. ಇನ್ನು ಯತಿ ಮತ್ತು ಬ್ರಹ್ಮಚಾರಿ ಮಾತ್ರ ಅಂಗುಷ್ಟ ಇರಬೇಕು, ಜೊತೆಗೆ ಕನಿಷ್ಠಕ ಮತ್ತು ಅನಾಮಿಕ ಈ 2 ಬೆಟ್ಟು ಪ್ಲಸ್ ಈ ಬೆಟ್ಟಿನಿಂದ ಹೀಗೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಅದು ಗೊತ್ತಿರಲಿ ಅಂತ ಇನ್ನೊಂದು ಸರಿ ಹೇಳ್ತಿರೋವಂಥದ್ದು. ಗೃಹಸ್ಥಾಶ್ರಮಿಗಳು ಮತ್ತು ವಾನಪ್ರಸ್ಥಾಶ್ರಮಿಗಳು ಪೂರ್ಣ 5 ಬಟ್ಟಿಂದ ಮಾಡಬೇಕು. ಪಂಚಾಂಗುಲೇಭಿರ್ನ ಸಾಗ್ರಪೀಡನಂ ವಾಯುಧಾರಣೆ ಎಷ್ಟೆಲ್ಲ ಹೇಳ್ತಾರೆ ನೋಡ್ರಿ. ಮುದ್ರೇಯಂ ಸರ್ವ ಪಾಪಾಗ್ನಿಂ ವಾನಪ್ರಸ್ಥ ಗೃಹಸ್ಥಯೋಹೋ. ಎಲ್ಲ ಪಾಪಗಳನ್ನು ಸುಟ್ಟಾಕುವಂತಹ ಶಕ್ತಿ ಆ ಪ್ರಾಣಾಯಾಮಕ್ಕಿದೆ. ಇನ್ನು ಪ್ರಾಣಾಯಾಮ ಮಾಡ್ತೀವಲ್ಲ, ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ನಾನೀಗ ಹೇಳಿದ ಹಾಗೆ ದಕ್ಷಿಣೇ ರೇಚಯೋದ್ವಾಯುಂ ವಾಮೇನ ಪೂರ್ಯ ಚೋದರಂ ಕುಂಭಕೇನ ಜಪಂ ಕುರ್ಯಾತ್ ಪ್ರಾಣಾಯಾಮ ಸವುಚ್ಯತೆ. ಪದ್ಮಪುರಾಣದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಬಲಭಾಗದ ಮೂಗಿನಿಂದ ಉಸಿರನ್ನು ಬಿಟ್ಟು, ಮೊದಲೆಲ್ಲ ಖಾಲಿಯಾಗಬೇಕು ಬಲಭಾಗದಿಂದ, ಎಡಭಾಗದಿಂದ ಉಸಿರನ್ನು ತೆಗೆದುಕೊಂಡು ಹೃದಯ ಭಾಗದಲ್ಲಿ ಕುಂಭಕದಲ್ಲಿ ಗಾಯತ್ರಿ ಜಪವನ್ನು ಯಾರು ಮಾಡ್ತಾರೋ ಅದು ನಿಜವಾದ ಪ್ರಾಣಾಯಾಮ. ಗುರುಮುಖದಿಂದ ಕಲಿತು ಶ್ರದ್ಧೆಯಿಂದ ಯಾರು ಈ ಪ್ರಾಣಾಯಾಮವನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸುಖ ಆಗ್ತದಪ್ಪ. ಅದರಲ್ಲೂ ವಿಜಯದಾಸರು ತಮ್ಮ ಒಂದು ಸುಳಾದಿಯಲ್ಲಿ ಹೇಳ್ತಾರೆ, ಹಿರಿಯ ನಾಡಿಯಿಂದ ಮರೆತು ನಮ್ಮೆಲ್ಲನೆ ಶಿರಸ ಪರ್ಯಂತರ ತರಲು ಪಾಯವನು ಅರಿತು 2 ಪರಿವಿತವಾದದಾಯ ರೇಚಕ ಆ ತರುವಾಯ 32 ಮಾತರ ತನಕ ವರಪೂರಕ ತಿಳಿದು. ಪದ್ಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ಪರಮಮೂರ್ತಿ ಧ್ಯಾನ ವಿಜಯ ವಿಠಲ ಹರಿಯ ಕುರುಹು ನಿಲ್ಲಿಸಿ ಪಥಿಕರಿಸಿ ಸಜ್ಜನ ಸಂಗ. ಭಗವಂತನನ್ನ ಹೃದಯದಲ್ಲಿ ಧ್ಯಾನ ಮಾಡೋದಿದೆ ಅಲ್ಲ, ಅದು ಅತ್ಯಂತ ಅವಶ್ಯಕ. ಅದಕ್ಕೆ ಕುಂಭಕ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಪ್ರಾಣಾಯಾಮ ಅಂತ ನಾವೇನು ಹೇಳ್ತೀವಲ್ಲ, ಈ ಪ್ರಾಣಾಯಾಮದಲ್ಲಿ ದ್ವಿವಿಧ 2 ವಿಭಾಗ ಮಾಡಿದ್ದಾರೆ. ಅಗರ್ಭಶ್ಚ ಸಗರ್ಭಶ್ಚೇತಿ ಉಕ್ತಂ. ಅಗರ್ಭ ಮತ್ತು ಸಗರ್ಭ ಅಂತ ಕರೀತಾರೆ. ಅಗರ್ಭ ಅಂದರೆ ಪ್ರಾಣಾಯಾಮ, ಮಂತ್ರ ಉಚ್ಚಾರ, ಅರ್ಥ ಅನುಸಂಧಾನ, ಭಗವಂತನ ಧ್ಯಾನ ಇವು ಇಲ್ಲದೆ ಅಗರ್ಭ. ಸುಮ್ಮನೆ ಉಸಿರವನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು, ಉಸಿರನ್ನು ಹೃದಯದಲ್ಲಿ ಇಟ್ಕೊಳ್ಳೋದು, ಇದಕ್ಕೆ ಅಗರ್ಭ ಅಂತಾರೆ. ಸಗರ್ಭ ಅಂದರೆ ಮಂತ್ರಪೂರಿತವಾಗಿ, ಓಂಕಾರ ಸಮೇತವಾಗಿ, ಗಾಯತ್ರಿ ಮಂತ್ರದ ಸಮೇತವಾಗಿ ಭಗವಂತನನ್ನು ಧ್ಯಾನ ಮಾಡ್ತಾ ಮಾಡುವಂಥದ್ದು ಸಗರ್ಭವಾದ ಪ್ರಾಣಾಯಾಮ. ಅಗರ್ಭ ಸಗರ್ಭ. ಅಗರ್ಭ ಎಲ್ಲರೂ ಮಾಡ್ಬೋದು. ಸಗರ್ಭ ಗುರುಪದೇಶದಿಂದ ಅದನ್ನು ಅವಶ್ಯವಾಗಿ ಮಾಡಬೇಕಪ್ಪ. ಇನ್ನು ಅಗರ್ಭಾತ್ ಕೋಣಿ ಗುಣಿತಃ ಪ್ರಾಣಾಯಾಮ ಸಗರ್ಭಕಃ. ವಾಯುಪುರಾಣ ಒಂದು ಮಾತು ಹೇಳಿಬಿಡ್ತದೆ ನಮಗೆ, ಅಗರ್ಭಕ್ಕಿಂತಲೂ ಸಗರ್ಭ ಕೋಟಿ ಗುಣಿತಃ. ಯಾಕೆ? ಮಂತ್ರ ಪುರಸ್ಸರವಾಗಿ ಮಾಡೋದ್ರಿಂದ ಭಾರೀ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ಮಹಾಭಾರತ, ಹರಿವಂಶ, ಯೋಗಖಂಡದಲ್ಲಿ
ಯೋಗ ಲಕ್ಷಣ ಹೇಳಬೇಕಾದ್ರೆ ಇವನ್ನೆಲ್ಲ ಹೇಳ್ತಾರೆ. ವ್ಯಾಹೃತಿ, ಓಂಕಾರ ಎಲ್ಲವನ್ನ ಮಾಡುವಂಥ ವಿಧಾನ ಇದೆ. ಇನ್ನು ಅಗರ್ಭ ಪ್ರಾಣಾಯಾಮ ಅಂತ ಹೇಳಿದ್ನಲ್ಲ, ಅದರಲ್ಲೂ ಅನೇಕ ವಿಧಗಳಿದ್ದಾವೆ. ಸಗರ್ಭಕ್ಕೆ ಆಮೇಲೆ ಹೋಗೋಣ ಮಂತ್ರ ಪುರಸ್ಸರವಾಗಿ. ಎಲ್ಲರೂ ಮಾಡಲಿಕ್ಕೆ ಬರುವಂಥ ಅಗರ್ಭ ಪ್ರಾಣಾಯಾಮ, ಅದರಲ್ಲಿ ಅನೇಕ ವಿಧಾನಗಳಿದ್ದಾವೆ ಅಂತ ಹೇಳ್ತಾರೆ. ಮೊದಲನೆಯದ್ದು ಭಸ್ತಿಕಾ ಪ್ರಾಣಾಯಾಮ, ಆಮೆಯಂತ ಉಸಿರಾಡೋದು. ಶ್ವಾನ ಪ್ರಾಣಾಯಾಮ, ನಾಯಿಯಂತ ಉಸಿರಾಡೋದು. ಆಮೇಲೆ ಮಹಾಯೋಗ ಪ್ರಾಣಾಯಾಮ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋದು, ದೀರ್ಘವಾಗಿ ಉಸಿರನ್ನು ಬಿಡೋದು. ಎಷ್ಟು ನಿಧಾನವಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇದನ್ನು ಮಾಡಲಿಕ್ಕೆ ಬರ್ತದೆ. ಇನ್ನು ಉಚ್ಛ್ರಾಯಿ ಪ್ರಾಣಾಯಾಮ ಅಂತಾರೆ. ಹೃದಯ ಬಡಿತ, ರಕ್ತದೊತ್ತಡ ಇವೆಲ್ಲ ನಿಯಂತ್ರಣ ಆಗ್ತದೆ. ಎಲ್ಲವನ್ನು ಗುರುಮುಖದಿಂದ ಇವನ್ನು ನೋಡಿ ಕಲ್ತ್ಕೊಳ್ಬೇಕು. ಇನ್ನು ಕಪಾಲಭಾತಿ, ಇದಂತೂ ಭಾರಿ ಪ್ರಖ್ಯಾತವಾದದ್ದು. ಯೋಗಕ್ಕೆ ಹೋಗೋಂಥವರಿಗೆ ಇದು ಈ ಶಬ್ದ ಕೇಳಿರ್ತಾರೆ ಅವರು. ಕಪಾಲಭಾತಿ ಅಂತಾರೆ. ಕಪಾಲ ಅಂದರೆ ತಲೆ, ಭಾತಿ ಅಂದರೆ ಪ್ರಕಾಶ. ಮೆದುಳಿನ ಪ್ರಕಾಶವನ್ನು ಚೆನ್ನಾಗಿ ಮಾಡೋವಂಥದ್ದು. ಅಷ್ಟು ಶ್ರದ್ಧೆಯಿಂದ ಏಕಾಗ್ರಚಿತ್ತನಾಗಿ ಈ ಪ್ರಾಣಾಯಾಮವನ್ನು ಮಾಡಬೇಕು ಅಂತಾರೆ. ಅದಕ್ಕೆ ಪ್ರಾಣಾಯಾಮದಲ್ಲಿ ಪ್ರಮಾಣಗಳನ್ನು ಹೇಳಿದ್ದಾರೆ. ಎಷ್ಟು ಮಾತ್ರ ಕಾಲ ನೀವು ಮಾಡ್ತಾ ಹೋಗ್ತಿರೋ ಅಷ್ಟು ಆರೋಗ್ಯ ಸುಧಾರಿಸ್ತದೆ. ಇನ್ನು ವ್ಯಾಘ್ರ ಪ್ರಾಣಾಯಾಮ, ಹುಲಿಯಂತೆ ಬೆನ್ನು ನೋವು ಹೋಗುವಂಥದ್ದು. ಇದಕ್ಕೆ ಮಾರ್ಜಾರಿ ಅಂತಲೂ ಕರೀತಾರೆ. ಇನ್ನು ಅನುಲೋಮ ವಿಲೋಮ ಅಂತಾರೆ. ಮೂಗಿನ ಎರಡೂ ಹಳ್ಳೆಗಳಿಂದ ಶ್ವಾಸೋಚ್ಛ್ವಾಸ ಮಾಡುವಂಥದ್ದು. ಸ್ವೀಕಾರ ಮಾಡೋದು ಗಾಳಿಯನ್ನು ಮತ್ತೆ ಬಿಡುವಂಥದ್ದು. ಇನ್ನೂ ಅನೇಕ ಪ್ರಾಣಾಯಾಮಗಳಿದ್ದಾವೆ. ನಾಡಿ ಶೋಧನ, ಸೂರ್ಯಭೇದನ, ಶ್ವಿತ್ವಾರಿ, ಸಮವೃತ್ತಿ, ವಿಷಮವೃತ್ತಿ, ಹೀಗೆ ಅನೇಕ ಪ್ರಾಣಾಯಾಮದ ವಿಧಿವಿಧಾನಗಳಿದ್ದಾವೆ. ಇದರಿಂದ ಆಗುವಂಥ ಲಾಭ ಏನು ಅಂದರೆ, ಶ್ವಾಸವನ್ನು ಭೇದ ಮಾಡಿ ಸ್ವೀಕಾರ ಮಾಡೋದ್ರಿಂದ ಆದಿಶ್ವಾಸದಿಂದ ಕಂಠದ ಆರೋಗ್ಯ, ಮಧ್ಯಶ್ವಾಸದಿಂದ ಹೃದಯದ ಆರೋಗ್ಯ, ಅಧಶ್ವಾಸದಿಂದ ಉದರ ಆರೋಗ್ಯ ಸರಿ ಹೋಗ್ತದೆ. ಜೋರಾಗಿ ತಗೊಳ್ಳುವಂಥದ್ದು ಆದಿಶ್ವಾಸ, ಮೆಲ್ಲಕ್ಕೆ ಅಧಶ್ವಾಸ ಉಸಿರು ಬಿಡ್ತಾ ಇರ್ತಿರ್ತೀರಿ ನೋಡ್ರಿ. ಅದು ನಾ ಹೇಳಿದ್ನಲ್ಲ, ಇಲ್ಲಿ ಬರೇ ನಾನು ಮಾತಲ್ಲಿ ಹೇಳಬಹುದು, ಗುರುಮುಖದಿಂದ ನೀವು ಕಲಿತಾಗ ಅದಕ್ಕೆ ಬಹಳ ಬೆಲೆ ಇದೆ. ರೇಚಕಃ ಪೂರಕಶ್ಚೈವ ಕುಂಭಕಶ್ಚ ತ್ರಿಧಾ ಸ್ಮೃತಃ. ರೇಚಕ, ಪೂರಕ, ಕುಂಭಕ. ಒಳಗಿನ ಗಾಳಿಯನ್ನು ಹೊರಗೆ ಹಾಕೋದು, ಹೊರಗಿನಿಂದ ಗಾಳಿಯನ್ನು ಎಳೆದುಕೊಳ್ಳೋದು ಮತ್ತು ತಂದ ಗಾಳಿಯನ್ನು ಬಂಧಿಸೋದು. ಇದಕ್ಕೆ ರೇಚಕ, ಪೂರಕ, ಕುಂಭಕ ಅಂತ ಕರೀತಾರೆ. ನಾನೀಗ ಹೇಳಿದ ಹಾಗೆ ಯಾರು ಈ ಮಂತ್ರಪೂರಿತವಾಗಿ ಅಂದರೆ ಸಗರ್ಭ ಪ್ರಾಣಾಯಾಮ ಅಂತ ಇದೆ, ನಾವು ಸಂಧ್ಯಾವಂದನೆಯಲ್ಲಿ ಮಾಡ್ತಾ ಇರೋದ್ರಿಂದ ಸಂಧ್ಯಾವಂದನೆಯಲ್ಲಿ ಸಗರ್ಭ ಪ್ರಾಣಾಯಾಮವನ್ನು ಹೇಳಿದ್ದಾರೆ. ಗಾಯತ್ರಿ ಮಂತ್ರ ಪುರಸ್ಸರವಾಗಿ ಸಗರ್ಭವನ್ನು ನಾವು ಅವಶ್ಯವಾಗಿ ಮಾಡಬೇಕು. ಇನ್ನು ಪ್ರಾಣಾಯಾಮಕ್ಕೆ ಋಷಿ, ಛಂದಸ್ಸು ಮತ್ತು ದೇವತಾ, ಯಾವುದೇ ಮಂತ್ರ ನಮಗೆ ಫಲಿಸಬೇಕು ಅಂದರೆ ಮೂರಿರಬೇಕು. ಒಂದು ಋಷಿ, ಛಂದಸ್ಸು ಮತ್ತು ದೇವತೆ. ಓಂಕಾರಕ್ಕೆ ಪ್ರಣವಸ್ಯ ಪರಬ್ರಹ್ಮ ಋಷಿ. ಮಂತ್ರ ಎಲ್ಲರಿಗೂ ಬರ್ತದೆ, ನಾ ಮಂತ್ರ ಹೇಳೋದಿಲ್ಲ, ಅರ್ಥ ಹೇಳಿಬಿಡ್ತೇನೆ. ಓಂಕಾರಕ್ಕೆ ಪ್ರಣವಸ್ಯ ಪರಬ್ರಹ್ಮ ಋಷಿ. ಪರಬ್ರಹ್ಮ ಋಷಿಯಾಗಿರುವಂಥವನು ಪರಮಾತ್ಮ ದೇವತಾ. ಗಾಯತ್ರಿ ಛಂದ, ಇದು ಎಲ್ಲಿದೆ? ಗಾಯತ್ರಿ ಛಂದಸ್ಸಿನಲ್ಲಿದೆ. ಇವು ಮೂರನ್ನೂ ಸ್ಮರಣೆ ಮಾಡಿ ಆಮೇಲೆ ಆ ಪ್ರಾಣಾಯಾಮವನ್ನು ಮಂತ್ರವನ್ನು ಹೇಳಬೇಕು. ಪ್ರಾಣಾಯಾಮ ಮಂತ್ರಸ್ಯ ನಾರಾಯಣ ಋಷಿ ಪರಮಾತ್ಮೋ ದೇವತಾ. ಭಗವಂತನಿದ್ದರೆ ರೂಪ. ಹೇಗಿದ್ದಾನೆ ಭಗವಂತ ಅಂತ ಕೇಳಿದರೆ, ನೀಲೋತ್ಪಲಧರಶ್ಯಾಮ ನಾಭಿದೇಶಂ ಪ್ರತಿಷ್ಠಿತಂ ಪೂರಕೆ ಪದ್ಮನಾಭಂತು ಧ್ಯಾಗೇನ್ ಮಲಲೋಚನಂ ಕುಂಭಕೆ ಹೃದಯೇ ವಿಷ್ಣುರು ಪೂರ್ಣೇಂದು ಸದೃಶಂ ಧೃತಿಂ ಶಂಖಚಕ್ರಧರಂ ದೇವಂ ಸರ್ವಾವರ್ಣಭೂಷಿತಂ
ರೇಚಕೆ ಸ್ಫುರಸ್ವರೇ ದ್ವೇವಂ ನಾರಾಯಣ ಮನಾಮಯಂ ಸ್ತೋತ್ರದಲ್ಲಿ ಹೇಳ್ತಾರೆ. ಪೂರಕ ಮಾಡಬೇಕಾದ್ರೆ ಶೇಷಶಾಹಿಯಾಗಿರುವಂಥ ನಾರಾಯಣನನ್ನು ನಾಭಿಕಮಲ ಅಂತಸ್ಥನಾಗಿ ಸ್ಮರಣೆ ಮಾಡಬೇಕು. ಪೂರಕ ಅಂದರೆ ಎಲ್ಲ ಗಾಳಿಯನ್ನು ಬಿಡೋದು. ಇನ್ನು ಕುಂಭಕದಲ್ಲಿ ನಾಭಿಯ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮದೇವರಿದ್ದಾರೆ. ಅವರ ಹೃದಯದಲ್ಲಿ ಭಗವಂತ ಕೂತಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಇನ್ನು ರೇಚಕದಲ್ಲಿ ಗಾಳಿಯನ್ನು ಎಳ್ಕೊಂತಿರಲ್ಲ ಎಡಮೂಗಿನಿಂದ, ಅಲ್ಲಿ ರುದ್ರರೂಪಿಯಾಗಿರುವಂತಹ ಭಗವಂತ ಲಲಾಟದಲ್ಲಿ ಹಣೆಯಲ್ಲಿ ಅವನನ್ನು ಧ್ಯಾನ ಮಾಡಬೇಕು ಅಂತಾರೆ. ಉದ್ಯತ್ಕೋಟಿ ರವಿಪ್ರಖ್ಯಂ ಪೀತವಸ್ತ್ರಧರಂ ಪ್ರಭುಂ. ಇಷ್ಟು ಭಗವಂತನ ಅತ್ಯದ್ಭುತವಾದ ರೂಪ ಇದೆ. ಇಂತಹ ಭಗವಂತನ ರೂಪಗಳನ್ನು ಧ್ಯಾನ ಮಾಡಬೇಕು. ಇಡ, ಪಿಂಗಳ, ಸುಷುಮ್ನ 3 ನಾಡಿಗಳಿದ್ದಾವೆ. ಅದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಭಗವಂತನ 3 ರೂಪಗಳಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲೂ ಪ್ರಾಣಾಯಾಮವನ್ನು ಬಿಟ್ಟರೆ ಸಂಧ್ಯಾವಂದನೆ ಮಾಡಲಿಕ್ಕೆ ಬರೋದಿಲ್ಲ. ಕಡ್ಡಾಯವಾಗಿ ಪ್ರಾಣಾಯಾಮವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಮತ್ತಿನ್ನು ಯಾವಾಗ ಪ್ರಾಣಾಯಾಮ ಮಾಡಬಾರ್ದು ಅಂತ ಕೇಳಿದರೆ, ದೇಹದಲ್ಲಿ ಆಲಸ್ಯ ಆದಾಗ, ನೆಗಡಿ, ಕೆಮ್ಮು, ಶೀತ ಬಂದಂತಹ ಸಂದರ್ಭದಲ್ಲಿ, ಅಜೀರ್ಣವಾದಾಗ, ಯಾವುದೇ ಸಂದರ್ಭದಲ್ಲೂ ಈ ಸಂದರ್ಭಗಳಲ್ಲಿ ಪ್ರಾಣಾಯಾಮವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಅಗ್ನಿಪುರಾಣ ಒಂದು ಮಾತು ಹೇಳ್ತದೆ, ಶರೀರಂ ವ್ರತಮಿತ್ಯಾಹುಹು ಇಂದ್ರಿಯಾಣ್ಯಸ್ಯ ವಾಜನಃ ಮನಶ್ಚ ಸಾರಥಿ ಪ್ರೋಕ್ತಃ ಪ್ರಾಣಾಯಾಮ ಕಷಸ್ಮೃತಿ. ಇಂದ್ರಿಯ ನಿಗ್ರಹದಿಂದಾಗಿ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಏಕಮುಖವಾಗಿ ಹರಿಯುವಂಥದ್ದು. ಶರೀರವೇ ಒಂದು ರಥ, ಇಂದ್ರಿಯಗಳೆಲ್ಲ ಕುದುರೆಗಳು, ಮನಸ್ಸು ಸಾರಥಿ. ಪ್ರಾಣಾಯಾಮ ಅನ್ನೋದು ಚಾಟಿ ಇದ್ದ ಹಾಗೆ. ಕುದುರೆ ಓಡಿಸಬೇಕಾದ್ರೆ ಚಾವಟಿಯಿಂದ ಹೊಡಿತಾರೋ ಇಲ್ಲೋ, ಹಾಗೆ ಆ ಪ್ರಾಣಾಯಾಮ ಅನ್ನುವಂಥದ್ದು ಎಲ್ಲ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಪ್ರಾಣಾಯಾಮದಿಂದ. ಅಷ್ಟು ಆ ಪ್ರಾಣಾಯಾಮಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನು ಉತ್ತಮವಾಗಿರುವಂತಹ ಪ್ರಾಣಾಯಾಮವನ್ನು ಮಂತ್ರಸಹಿತವಾಗಿ ಯಾರು ಮಾಡ್ತಾರೋ ಅವರಿಗೆ ಆಗುವಂಥ ಲಾಭ ಏನು ಅಂತ ಕೇಳಿದರೆ, ದಶ್ಯಂತಿ ಸರ್ವ ಪಾಪಾನಿ ಪ್ರಾಣಾಯಾಮೋ ದ್ವಿಜಸ್ಯತು. ಎಲ್ಲ ಪಾಪಗಳ ಪರಿಹಾರ. ಅಗ್ನಿ ಹೇಗೆ ಅದು ಚೆನ್ನಾಗಿ ಉರಿತದೋ ಅದರಿಂದ ಎಲ್ಲ ಪಾಪಗಳ ಪರಿಹಾರ. ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಇವತ್ತು ನೆನಪಾಗಿದೆ, ಇನ್ನೊಂದು ಸರಿ ಹೇಳಿಬಿಡ್ತೇನೆ. ನಮಗೆ ರೋಗಗಳು ಬರಲಿಕ್ಕೆ ಮುಖ್ಯವಾದ ಮುಖ್ಯದ್ವಾರ ಅಂತಂತಾರೆ ನೋಡಿ. ಮನೆಯಲ್ಲಿ ಒಳಗಡೆ ಹೋಗಬೇಕಾದ್ರೆ ಮುಖ್ಯದ್ವಾರದಲ್ಲಿ ಮೇನ್ ಎಂಟ್ರೆನ್ಸ್, ಹಾಗೆ ಎಲ್ಲ ರೋಗಗಳಿಗೂ ಮೂಲ ದ್ವಾರ ಅದು ಪಚನ ಆಗದೇ ಇರೋದು. ದೇಹದಲ್ಲಿ ಪಚನ ಆಗಲಿಲ್ಲ ಅಂದರೆ, ಡೈಜೆಷನ್ ಆಗಲಿಲ್ಲ ಅಂದರೆ ಮಂದಾಗ್ನಿಯಿಂದ ಎಲ್ಲ ರೋಗಗಳು ಬರ್ತದೆ. ನೀವು ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದರೆ ಅದರಿಂದ ಆಗುವಂಥ ಮೊದಲನೇ ಲಾಭ ಏನು ಅಂದರೆ ಜೀರ್ಣ ಚೆನ್ನಾಗಿ ಆಗ್ತದೆ. ಗಾಳಿ ಸಂಚಾರ ಆಗೋದ್ರಿಂದ ಎಲ್ಲ ರೋಗಗಳು ಪರಿಹಾರ ಆಗ್ತದೆ. ನೋಡಿ ಎಷ್ಟೆಲ್ಲ ಲಾಭ ಇದೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಲಘುತ್ವಂ ಆರೋಗ್ಯಂ ಲಿಲುತ್ಸತ್ವಂ ವರ್ಣಪ್ರಸಾದಂ ಸ್ವರಸಸ್ಯಷ್ಟವಂ ಚ ಗಂಧಶುಭೋ ಮಾತ್ರ ಪುರೀನ ನುಲ್ಪಂ ಯೋಗ ಪ್ರವೃತ್ತಿಂ ಪ್ರಥಮಾಂ ವದಂತಿ. ಪ್ರಾಣಾಯಾಮದಿಂದ ಒಳ್ಳೆ ದೇಹದಲ್ಲಿ ಲವಲವಿಕೆ ಬರ್ತದೆ, ಆರೋಗ್ಯ ಸಿಗ್ತದೆ, ಆಮೇಲೆ ಮನಸ್ಸಿನ ಮೇಲೆ ಹಿಡಿತ ಬರ್ತದೆ, ಮೈ ಬಣ್ಣ ಚೆನ್ನಾಗಿ ಆಗ್ತದೆ, ಮಾಧುರ್ಯ ಬರ್ತದೆ ಧ್ವನಿಯೊಳಗೆ, ಸರಳವಾದಂತಹ ಮಲಮೂತ್ರ ವಿಸರ್ಜನೆ ಆಗ್ತದೆ, ಒಳ್ಳೆಯ ಶರೀರ ಬರ್ತದೆ, ದೇಹದಲ್ಲಿ ದುರ್ವಾಸನೆ ಹೋಗ್ತದೆ. ಆರೋಗ್ಯಂ ಶೀಘ್ರಗಾಮಿತ್ವಂ ಉತ್ಸಾಹ ಸ್ವರಸೌಷ್ಠವಂ ಬಲವರ್ಣ ಪ್ರದಾತಾಶ್ಚ ಸರ್ವರೋ ದೋಷ ಕ್ಷಯ ಫಲಂ. ಎಲ್ಲ ದೋಷಗಳು, ಶರೀರದಲ್ಲಿರುವಂತಹ ದೋಷಗಳು ಈ ಪ್ರಾಣಾಯಾಮದಿಂದ ಹೋಗ್ತದಪ್ಪ. ಅದರಲ್ಲೂ 3 ಕಾಲದಲ್ಲಿ ಪ್ರಾಣಾಯಾಮ ಮಾಡಬೇಕು. ಯಾರು 100 ಸಾರಿ ಮಾಡ್ತಾರೋ ಪ್ರಾಣಾಯಾಮ ಶತಂ ಕಾರ್ಯಂ ಸರ್ವ ಪಾಪೈ ಪ್ರಮುಚ್ಯತೆ. ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ತ್ರಿಕಾಲದಲ್ಲಿ
ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ಮೂರೂ ಕಾಲದಲ್ಲಿ ಯಾರು ಈ ಪ್ರಾಣಾಯಾಮವನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸೌಖ್ಯ ಸಿಗ್ತದೆ. ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಿಬಿಡ್ರಿ ಅಂತ ಕೇಳಿದರೆ ಹೇಳ್ತಾರೆ, ಒಂದು ಪ್ರಾಣಾಯಾಮದಿಂದ ಶರೀರ ಸದೃಢ ಆಗ್ತದೆ, ಒಳ್ಳೆ ಆಕ್ಟಿವ್ ಆಗಿ ಪರಿಚಲನೆ ಇರ್ತದೆ ದೇಹದಲ್ಲಿ, ಅಧಿಕವಾದ ಬುದ್ಧಿಶಕ್ತಿ ಬರ್ತದೆ, ಮಾನಸಿಕವಾಗಿ ಸ್ಥಿರತೆ ದೊರೀತದೆ, ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರ್ತದೆ, ಶ್ವಾಸಕೋಶಗಳ ಸಂಬಂಧ ರೋಗಗಳು ಪರಿಹಾರ ಆಗ್ತಾ ಇದ್ದಾವೆ, ಮನಸ್ಸಿನ ಮೇಲೆ ಹತೋಟೆ ಬರ್ತದೆ, ಸರ್ವ ರೋಗಗಳಿಗೂ ಮದ್ದಾಗಿರುವಂಥದ್ದು, ಮನಸ್ಸು ಏಕಾಗ್ರವಾಗಿರ್ತದೆ, ಅನಿದ್ರೆ ಎಷ್ಟೋ ಜನಕ್ಕೆ ನಿದ್ದೆ ಬರಲ್ಲ ಅಂತಾರೆ, ಅದು ಪರಿಹಾರ ಆಗ್ತದೆ, ಒಳ್ಳೆಯ ಸ್ಫೂರ್ತಿ ಬರ್ತದೆ, ಪಚನ ಶಕ್ತಿ ಜಾಸ್ತಿ ಆಗ್ತದೆ, ಮಲಬದ್ಧತೆ ನಿವಾರಣೆ ಆಗ್ತದೆ, ಶ್ರವಣ ಶಕ್ತಿ ಜಾಸ್ತಿ ಆಗ್ತದೆ, ಹೃದಯ ದೌರ್ಬಲ್ಯ ನಿವಾರಣೆ ಆಗ್ತದೆ, ಯಾಕೆ ಉಸಿರಾಟ ಚೆನ್ನಾಗಿ ಆಡೋದ್ರಿಂದ, ದೃಷ್ಟಿಮಾಂದ್ಯ ನಿವಾರಣೆ ಆಗ್ತದೆ, ಪ್ರಾಣಶಕ್ತಿ ಉದ್ದೀಪನಗೊಳ್ತದೆ, ಆಯುಷ್ಯ ವೃದ್ಧಿ ಆಗ್ತದೆ. ಎಷ್ಟೆಲ್ಲ ಹೇಳಿದ್ದಾರ್ರಿ ಪ್ರಾಣಾಯಾಮದ ಮಹತ್ವ. ಅಷ್ಟಿದೆ ಪ್ರಾಣಾಯಾಮದ ಮಹತ್ವ. ನಿತ್ಯದಲ್ಲಿ ತಪ್ಪದೆ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅವನಿಗೆ ಎಲ್ಲ ರೀತಿಯ ಸೌಖ್ಯ ಸಿಗ್ತದೆ. ಇಷ್ಟೇ ಅಲ್ಲದೆ ಬ್ರಾಹ್ಮಣನಿಗೆ ಇನ್ನೊಂದು ಮಾತು ಹೇಳ್ತಾರೆ, ವ್ರತಾಪಾಕಸ್ಯ ಭುಂಜಾನಃ ಪ್ರಾಯಶ್ಚಿತ್ತಂ ಚರೇದ್ವಿಜಃ. ವ್ರತವಾಗಿ ವ್ಯರ್ಥವಾಗಿ ಏನಾದರೂ ಭೋಜನ ಮಾಡಿದರೆ, ಭೋಜನ ಮಾಡಿ ಬಂದಮೇಲೆ ಅನ್ನಿಸ್ತದೆ ಕೆಲವೊಂದು ಸಾರಿ ಅಷ್ಟ್ಯಾಕೋ ಶುದ್ಧತೆ ಇರಲಿಲ್ಲ, ಏನೋ ತೊಂದರೆ ಆಗಿದೆ ಅಂತ ಏನಾದರೂ ಮನಸ್ಸಿಗೆ ಅನಿಸಿದರೆ ಅವಾಗ ಅವನೇನು ಮಾಡಬೇಕು ಅಂದರೆ ಪ್ರಾಣಾಯಾಮವನ್ನು ಮಾಡಬೇಕು ಅಂತಾರೆ. ಪ್ರಾಣಾಯಾಮ ಭಾವದಿಂದ ಉದರಂಭರಣ ಮಾಡಿದಂತಹ ಪ್ರಾಯಶ್ಚಿತ್ತ ಅದು ಪರಿಹಾರ ಆಗಿ ಹೋಗ್ತದೆ. ಆಧ್ಯಾತ್ಮಿಕವಾಗಿ ನಾ ಇಷ್ಟೊತ್ತಂಕ ಹೇಳಿದ್ದು ಲೌಕಿಕವಾದ ಪ್ರಯೋಜನಗಳು. ಭಗವಂತ ಅನುಗ್ರಹ ಮಾಡ್ತಾನೆ ನಿಜವಾಗ್ಲೂ ಪ್ರಾಣಾಯಾಮದಿಂದ. ದೇಹ ದಾಢ್ಯ, ಬಲವೃದ್ಧಿ, ನಾಡಿ ಶುದ್ಧಿ ಎಲ್ಲವೂ ಸಿಗ್ತದೆ. ಅದರಲ್ಲೂ ದೈಹಿಕವಾದ ಆರೋಗ್ಯ ಸುಧಾರಿಸ್ತದೆ, ಎಮೋಷನಲ್ ಅಂದರೆ ಮನೋವಿಕಾರ ಪರಿಹಾರ ಆಗ್ತದೆ, ಇಂಟಲೆಕ್ಚುಯಲ್ ಬುದ್ಧಿಮತ್ತೆ ಚೆನ್ನಾಗಿ ಬರ್ತದೆ, ಆಮೇಲೆ ಕ್ರಿಯೇಟಿವ್ ಒಳ್ಳೆಯ ಬುದ್ಧಿಶಕ್ತಿಯಿಂದ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಅವನಲ್ಲೇ ಬರ್ತದೆ. ಇವೆಲ್ಲವೂ ಅವನ ಶರೀರದಲ್ಲಿ ನರದೌರ್ಬಲ್ಯ ಪರಿಹಾರ ಆಗಿ ಒಳ್ಳೆಯ ಆರೋಗ್ಯ ಅವನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದಪ್ಪ. ಹೃದಯ ವಿಕಾಸಗೊಳ್ತದೆ ಆ ಪ್ರಾಣಾಯಾಮವನ್ನು ಮಾಡೋದ್ರಿಂದ. ಬಾಹ್ಯ ಕರ್ಮಗಳು ಪ್ರವೃತ್ತವಾಗದೆ ಏಕಾಗ್ರತೆ ದೊರೆಯುತ್ತದೆ. ನೀವು ಉಸಿರನ್ನು ಹಿಡಿದು ಬಿಟ್ಟರೆ ಎಲ್ಲ ಅಂಗಾಂಗಗಳು ತಾವೇ ಹಿಡಿತಕ್ಕೆ ಬಂದುಬಿಡ್ತವೆ. ಈ ಉದಾಹರಣೆಗೆ ಕೈಗೆ ನೀವು ವ್ಯಾಯಾಮ ಮಾಡಿದ್ರಿ, ಅದು ಕೈಗಾಯಿತು. ಕಾಲಿಗೆ ಮಾಡಿದ್ರಿ, ಕಾಲಿಗೆ ಮಾತ್ರ ಆಯಿತು. ಓಡಿದ್ರಿ, ಅದು ಕಾಲಿಗೆ ಮಾತ್ರ ವ್ಯಾಯಾಮ. ಆದರೆ ಉಸಿರನ್ನು ಹಿಡಿದ್ರೆ ಎಲ್ಲ ಅಂಗಾಂಗಗಳು ಹಿಡಿತಕ್ಕೆ ಬಂದ್ಬಿಡ್ತದೆ ಅಂತಾರೆ. ಅಷ್ಟು ಅದಕ್ಕೆ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನು ಪ್ರತಿಗ್ರಹದಿಂದ ಬಂದಿರುವಂತಹ ದೋಷಗಳೇನಾದರೂ ಇದ್ದರೆ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅವನು ಆ ಪಾಪವನ್ನು ಪರಿಹಾರ ಮಾಡಿಕೊಳ್ತಾನೆ. ಇನ್ನು 3 ಬಾರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಒಳ್ಳೆಯ ಆಕರ್ಷಣ ಶಕ್ತಿ ಅವನಿಗೆ ಬರ್ತದೆ. ಇಷ್ಟು ಆ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಪ್ರಾಣಾಯಾಮ ಮಾಡಬೇಕಾದ್ರೆ ಕುಂಭಕದಲ್ಲಿ ಗಾಳಿಯನ್ನು ಹಿಡಿದಿಟ್ಕೊಂತಿರಲ್ಲ, ಹೃದಯದಲ್ಲಿ ಆ ಸುಷುಮ್ನಾ ನಾಡಿಯಲ್ಲಿ ಭಗವಂತನ ನಾಮವನ್ನು ಉಚ್ಚಾರ ಮಾಡಬೇಕು. ವೇದ ಮಾತಾತು ಗಾಯತ್ರಿ ಅಂತ ಹೇಳಿದ್ದಾರೆ. ಆ ಗಾಯತ್ರಿ ಮಂತ್ರವನ್ನು ಸ್ಮರಣೆ ಮಾಡಬೇಕು. ಗಾಯತ್ರಿ ಮಂತ್ರದ ಅರ್ಥವನ್ನು ಚಿಂತನೆ ಮಾಡಬೇಕು. ಅದು ಭಾರಿ ವಿಶೇಷವಾದ ಫಲ. ಅಯಂ ಸಗರ್ಭೋ ಸಫಲೋ ಮಂತ್ರಾರ್ಥ ಸ್ಮೃತಿ ವರ್ಜಿತ ಅಗರ್ಭ ಸ್ವಲ್ಪ ಫಲತಃ ಕುರ್ಯ ತಸ್ಮಾತ್ ಸಗರ್ಭಕಂ. ವಿಪ್ರನಾಗಿರುವಂಥವನು ಸಂಧ್ಯಾ ವಂದನೆ ಮಾಡೋ ಸಂದರ್ಭದಲ್ಲಿ ತ್ರಿಕಾಲದಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕು. ಜೊತೆಗೆ ಸಗರ್ಭವಾಗಿ ಮಾಡಬೇಕು, ಮಂತ್ರಪೂರಿತವಾಗಿ ಮಾಡಬೇಕು. ಇದರಿಂದ ಆ ಪ್ರಾಣಾಯಾಮದ ಫಲ ಅವನಿಗೆ ದೊರೀತಾ ಇದೆ. ಮಹಾಜ್ಞಾನಿಗಳು, ಕಲಿಯುಗದ ಕಾಮಧೇನುಗಳು ಅವರು ಹೇಳ್ತಾರೆ, ರಾಘವೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾರ್ಥ ಮಂಜರಿಯಲ್ಲಿ ಇದನ್ನೆಲ್ಲ ಭಾರಿ ವಿಸ್ತಾರವಾಗಿ ಹೇಳ್ತಾರೆ. ಯಾವ ವ್ಯಕ್ತಿ ಋಷಿ ಛಂದಸ್ಸು ದೇವತೆಯನ್ನು ತಿಳಿದು ಮಂತ್ರ ಪುರಸ್ಸರವಾಗಿ ಅಧ್ಯಯನ, ಅಧ್ಯಾಪನ, ಪ್ರಾಣಾಯಾಮ ಎಲ್ಲವನ್ನ ಮಾಡ್ತಾನೋ ಅವನು ಒಳ್ಳೆಯ ಆರೋಗ್ಯವನ್ನು ಪಡಿತಾನೆ, ದೇವರ ಅನುಗ್ರಹವನ್ನು ಪಡಿತಾನೆ,
ಮತ್ತೆ ಮರಣಾನಂತರ ಉತ್ತಮ ಲೋಕವನ್ನು ಹೊಂತಾನೆ. ಅದಕ್ಕೆ ಋಷಿ ಛಂದಸ್ಸು ದೇವತೆಯನ್ನು ತಿಳಿದು ಆ ಪ್ರಾಣಾಯಾಮವನ್ನು ಮಾಡಬೇಕು ಅಂತಾರೆ. ಇನ್ನು ಮುಂದಿನ ವಿಭಾಗ ಮಾರ್ಜನ ಇದೆ. ಅದರ ಭಾಗವನ್ನು ಮುಂದಿನ ವಾರ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.